ಅಣ್ಣ ಈ ಹೂವಿನ ಬೊಕ್ಕ ಇಟ್ಕೊಂಡು ಎಲ್ಲಿಗೋ ಹೊರಟಂಗಿದೆ. ಎಲ್ಲಿಗೆ? ನನ್ನ ಹೊಸ ಸ್ನೇಹಿತ ಒಬ್ಬ ಅಂಗಡಿ ಓಪನ್ ಮಾಡ್ತಿದ್ದಾನಪ್ಪ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದ್ಯಾವ ತರ ಬೊಕ್ಕೆ? ಇದ್ರಲ್ಲಿ ಒಂದು ರೋಜಾ ಹೂವ ಇಲ್ಲ. ಓ ಮೈ ಗಾಡ್, ರೋಜು ಹೂವ ತುಂಬಾ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಮತ್ತೀಗೆಲ್ಲ ಮಾರ್ಕೆಟ್ ಅಲ್ಲಿ ಅದು ಸರಿಯಾಗಿ ಸಿಗ್ತಾನೆ ಇಲ್ಲಪ್ಪ. ಐಡಿಯಾ, ಯಾಕೆ ನಾವು ಗುಲಾಬಿ ಹೂವಿನ ಬಿಸ್ನೆಸ್ ಮಾಡಬಾರ್ದು? ಓ ಮೈ ಗಾಡ್, ಗುಲಾಬಿ ಹೂಗಳನ್ನ ಬೆಳೆಸೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಹೂನಪ್ಪ, ಅದ್ರಲ್ಲಿ ನಾನು ನನ್ನ ಔಷಧಿನ ಬರೆಸ್ತೀನಿ. ಹೂಗಳೆಲ್ಲ ಬಹಳ ದೊಡ್ಡದಾಗಿ ಬೆಳೆಯುತ್ತಪ್ಪ. ಗುಲಾಬಿ ಹೂ ಎಷ್ಟು ದೊಡ್ಡದಾಗಿರುತ್ತೋ ಅದಕ್ಕಿಂತ ಜಾಸ್ತಿ ದುಡ್ಡು ನಮಗ್ ಸಿಗುತ್ತೆ. ನಡೀರಿ, ಈಗಲೇ ಹೋಗಿ ವ್ಯಾಪಾರ ಮಾಡೋಣ. ತಗೊಳಪ್ಪ ಈ ಔಷಧಿನ, ಬರೀ 2 ಡ್ರಾಪ್ ಹಾಕಪ್ಪ, ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಕೊಡೋಣ, ಇಲ್ಲೇ ನಾನೇ ಹಾಕ್ತೀನಿ. ಅಯ್ಯೋ, ಏನ್ ಮಾಡ್ದಪ್ಪ ನೀನು? ಪೂರ್ತಿ ಔಷಧಿ ಹಾಕ್ಬಾರ್ದಾಗಿತ್ತಪ್ಪ. ಅಣ್ಣ, ಎಷ್ಟು ಜಾಸ್ತಿ ಔಷಧಿ ಹಾಕ್ತಿವೋ ಅಷ್ಟು ಹೆಚ್ಚು ಇಳುವರಿ ಸಿಗುತ್ತೆ ಅಣ್ಣ. ನಾನು ಹೇಳೋದು ಸರಿ ಯಾರು ಗೊತ್ತಪ್ಪ ಈ ಸರಿನ ತಪ್ಪ ಅಂತ? ಬೆಳಿಗ್ಗೆ ಗೊತ್ತಾಗತ್ತೆ ಬಿಡು. ಎಂತ ಒಳ್ಳೆ ಸುವಾಸನೆ ಬರ್ತಾ ಇದೆ. ಓ ಮೈ ಗಾಡ್, ಫಸಲು ಇನ್ನೂ ಬಂದೇ ಇಲ್ಲ, ಆಗ್ಲೇ ಈ ಚಿಟ್ಟೆಗಳೆಲ್ಲ ಹುಡ್ಕೊಂಡ್ ಬಂದ್ಬಿಡ್ತಲ್ಲಪ್ಪ. ಅಣ್ಣ, ಓಡಿ ಓಡಿ, ಬೆಳಗ್ಗೆ ಭೇಟಿಯಾಗೋಣ ನಾವು. ಕಚ್ತಾ ಇದೆ ಸಖತ್ತಾಗಿ. ಎಸ್ಕೆ ಮತ್ತೆ ಓಡು. ಪತ್ಲು ವಾ, ಫಸ್ಟ್ ಟೈಮು ಡಾಕ್ಟರ್ ಔಷಧಿ ಸಖತ್ ಕೆಲಸ ಮಾಡ್ತಿದ್ದೆ ಅಲ್ವೇನೋ? ಸಖತ್ತಾಗಿದೆ. ಇಷ್ಟು ದೊಡ್ಡ ರೋಜಾ ಹೂನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ ಮಟ್ಟು. ಇದೇನೋ ಇಷ್ಟೊಂದು ಖರಾಬ್ ಆಗಿದೆ ಪತ್ಲು. ಮೋಟು, ಆ ಡಾಕ್ಟರ್ ಕೊಟ್ಟಿದ್ದ ಔಷಧಿನ ನೀನು ಸಿಕ್ಕಾಪಟ್ಟೆ ಸುರಿದ್ಬಿಟ್ಟೆ ಕಣೋ. ಅದ್ರ ಪ್ರಭಾವ ಇದು. ಬಾಕ್ಸರಣ್ಣ, ನಮ್ಮನ್ನು ಕಾಪಾಡಿ. ಅರೆ, ಇದೇನು ಹೂವೆಲ್ಲ ಓಡ್ತಾ ಇದೆ? ಇದೇನು ರೋಬೋಟ? ಸ್ನೇಹಿತರೆ, ದಾಳಿ ಮಾಡಿ. ಅಯ್ಯೋ, ಮೋಟು ಪತ್ಲು, ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಕಡ್ರು. ಡಾಕ್ಟರ್ ಮುನ್ಸ್ವಾಮಿ, ಅಯ್ಯಮ್ಮ, ನೀವೆಲ್ಲ ಕೇವಲ ರೋಜುಗಳಿಂದ ಯಾಕೆ ಇಷ್ಟನ್ನು ಹೆದರ್ಕೊಂಡು ಓಡ್ತಾ ಇದ್ದೀರಾ? ನಂಗೆ ಗೊತ್ತಾಗ್ತಾ ಇಲ್ಲ. ಚಿಂಗಂ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನನ್ ಜೊತೆ ನಡೀರಿ, ನಾನಿದ್ದೀನಿ. ಓಕೆ? ಸಿಂಗಂ ಸರ್, ನೀವ್ ಈ ಔಷಧಿನ ಆ ಗಿಡಗಳ ಮೇಲೆ ಹಾಕ್ಬಿಡಿ, ಅದೆಲ್ಲ ಚಿಕ್ಕದಾಗ್ಬಿಡುತ್ತೆ. ವೈ ಫಿಯರ್ ವೆನ್ ಚಿಂಗಮ್ ಈಸ್ ಹಿಯರ್? ಬೇಕಾಗೇ ಇಲ್ಲ. ಈಗ ನೋಡ್ತಾ ಇರಿ ನನ್ ಕರಾಮತ್ ಏನು ಅಂತ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ ಕಾನೂನು ಮೇಲಾಣೆ, ನಮ್ ಕಾನೂನು ಮೇಲಾಣೆ, ಎಲ್ಲರ ಮೇಲೂ ಆಣೆ. ಅಯ್ಯಮ್ಮ, ಅಯ್ಯಮ್ಮ.
ಅಬ್ಬಾ ಈ ರೋಸ್ ಪ್ಲಾಂಟ್ ತುಂಬಾ ಡೇಂಜರಸ್ ಆಗ್ಬಿಟ್ಟಿದೆಯಲ್ಲಪ್ಪ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಡೆ ನಾನು ಅದನ್ನ ಸುಮ್ಮನೆ ಬಿಡಲ್ಲಪ್ಪ. ಸ್ನೇಹಿತರೆ, ನಮ್ಮ ವೈರಿ ಮೇಲಿಂದ ಅಟ್ಯಾಕ್ ಮಾಡ್ತಾ ಇದ್ದಾನೆ. ನಾವು ಪ್ರತಿ ಅಟ್ಯಾಕ್ ಮಾಡೋಣ. ಅಣ್ಣ ನಾವೆಲ್ಲ ಮನುಷ್ಯರು, ಕೇವಲ ಹೂಗಳಿಗೆ ಯಾಕಣ್ಣ ಅಷ್ಟೊಂದು ಎದುರ್ಕೋಬೇಕು? ಹೌದು ಫ್ರೆಂಡ್ಸ್, ನಡೀರಿ. ಈ ಮನುಷ್ಯರ ತಾಕತ್ ಏನು ಅಂತ ಇವತ್ತು ತೋರ್ಸೇ ಬಿಡೋಣ. ಬನ್ನಿ, ಒಟ್ಟಾಗಿ ಸೇರಿ ಅದ್ರ ಮೇಲೆ ಅಟ್ಯಾಕ್ ಮಾಡೋಣ. ಅಟ್ಯಾಕ್ ಅಟ್ಯಾಕ್. ಕಾಪಾಡಿ! ಅಯ್ಯಯ್ಯೋ ಅಡ ಅಡ ದೊಡ್ಡ ಅಲ್ಲೋಡಿ, ಒಂದು ರೋಸ್ ಗಿಡ ರಸ್ತೆ ಮೇಲೆ ಹೇಗೆ ಬಿದ್ದಿದೆ ಅಂತ. ನನ್ಗೆ ಗುಲಾಬಿ ಹೂ ಗಿಡನ ಹಿಡಿಯೋದ್ರಲ್ಲಿ 20 ವರ್ಷದ ಅನುಭವ ಇದೆ ಫ್ರೆಂಡ್ಸ್. ಬಿಟ್ಬಿಡು, ನಾನು ಬಿಟ್ಬಿಡು. ನಾನ್ ನಿರಪರಾಧಿ, ನನ್ನನ್ನು ಬಿಟ್ಬಿಡು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. Oh my God! ಇದು ಮೋಸ ತಾನೆ, ಸಖತ್ ಮೋಸ. ಕಾಪಾಡಿ, ನಿಮ್ಮ ಕೈ ಮುಗಿತೀನಿ. ಅಯ್ಯೋ ನೋಡ್ರಪ್ಪ, ಇದು ನನ್ನ ಔಷಧಿನಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಇದೇನಾದ್ರು ಅದು ಟಚ್ ಆದ್ರೆ ಅದೆಲ್ಲ ಚಿಕ್ಕದಾಗ್ಬಿಡುತ್ತೆ. ಸ್ನೇಹಿತರೆ, ನುಗ್ಗೋಣ. ಮೊಟ್ಟು ಏನಾದ್ರು ಯೋಚನೆ ಮಾಡೋ. ಇನ್ನು ಎಷ್ಟೊತ್ತ ಹಿಂಗೆ ಯುದ್ಧ ಮಾಡ್ಕೊಂಡಿರೋದು? ನಮ್ಮ ಬಾಣಗಳೆಲ್ಲ ಖಾಲಿ ಆಗ್ತಾ ಇದೆಯಪ್ಪ. ಅಯ್ಯೋ, ಖಾಲಿ ಹೊಟ್ಟೆ ನನ್ನ ತಲೆ ಓಡಲ್ಲ ಕಣಪ್ಪತ್ಲು. ನೀನೇ ಯೋಚನೆ ಮಾಡೋ ಏನಾದ್ರು. ಐಡಿಯಾ ತಗೊಳ ಮಟ್ಟು. ಈ ಸಮೋಸ ತಿನ್ಬಿಟ್ಟು ನೀನು ವರ್ಷ ಶುರು ಹಾಕಳ. ಸ್ನೇಹಿತರೆ, ಇವ್ರು ಇಲ್ಲಿಂದ ಮತ್ತೆ ಬಚಾವಾಗಿ ವಾಪಸ್ ಹೋಗ್ಬಾರ್ದು. ಆಟ ಕ್ಷಮಿಸಿ. ಕಬಡ್ಡಿ. ಸ್ನೇಹಿತರೆ, ಶತ್ರುಗಳು ನಮ್ಮ ಕಣ್ಣೆದುರಿಗಿದ್ದಾರೆ. ಆಟ ಮೋಟು ಎಂತ ಎಡವಟ್ ಮಾಡುದು? Watch India's largest kids library only on Jio Hotstar. Download the app now.